ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಸಿಂಪಲ್ ಮಾ ಪ್ರೇಮ ಕನ್ನಡ ವ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ಬನ್ನಿ ಫ್ರೆಂಡ್ಸ್, ಇವತ್ತು ಟೈಮ್ ಬೆಳಿಗ್ಗೆ 9 ಗಂಟೆ ಆಗ್ಯಾದ ನೋಡ್ರಿ. ಇವಾಗ ನಾನು ವ್ಲಾಗ್ನ ಚಾಲೂ ಮಾಡೀನಿ. ಇವತ್ತು ಸ್ಕೂಲ ಸೂಟಿ ಅದ ರೋಹಿತಂದು. ಅವನು ಕೂಡ ಹೋಮ್ವರ್ಕ್ ಮಾಡ್ಕೋತ ಇಲ್ಲಿ ಬಿಸಿಲಿಗೆ ಬೆಳಿಗ್ಗಿನ ಎಳೆ ಬಿಸಿಲು ನೋಡ್ತಿರ್ಬೋದು ನೀವು. ಥಂಡಿ ಚಳಿಗಾಲದಲ್ಲ ಫ್ರೆಂಡ್ಸ, ನಳ್ಳಿ ಕೂತ್ರ ಥಂಡಿ ಅನ್ಸಾಕತ್ತು. ಹಾಗಾಗಿ ಇಲ್ಲಿ ಎಳೆ ಬಿಸಿಲಿಗೆ ಕುಂತ್ಬಿಟ್ಟು ಈ ಪಲ್ಯನ ಸೋಸ್ಲಾಕತ್ತೀನಿ. ಇದು ನಮ್ಮ ತೋಟದಾಗಿಂದು ಹಸಿ ತಪ್ಪಲ ನೋಡ್ರಿ. ಇದನ್ನು ಅಂದ್ರೆ ರಾಜಗಿರಿ ಪಲ್ಯ ತಂದಿದ್ರು ನಿನ್ನೆ ತೋಟಲಿಂದ. ಇದು ನಮ್ಮ ತೋಟದಾಗ ಎದ್ದದ. ಇದನ್ನು ಇವಾಗ ಸೋಸ್ಕೋತ ರೊಟ್ಟಿ ಮಾಡಿದ್ರೆ ಆಯ್ತು, ರೊಟ್ಟಿ ಜೊತೆ ಇದನ್ನು ತಾಳ್ಸಿದ್ರೆ ಆಯ್ತು ಅಂಥೇಳಿ ಈ ಪಲ್ಯನ ತಾಳ್ಸಕ ಅಂಥೇಳಿ ಇದನ್ನ ಇವಾಗ ಸೋಸ್ಲಾಕತ್ತೀನಿ ನೋಡ್ರಿ. ಮೊನ್ನೆ ದಿನಾನೇ ತಂದಿದ್ರು, ಸೋಸೋದೇ ಆಗಿದ್ದಿಲ್ಲ. ಅಂದರೆ ಇದ್ರೊಳಗೆ ಕಸರು ಅದಿರ್ತದಲ್ಲ, ಅದನ್ನು ತೆಗೆದು ಆಗಿದ್ದಿಲ್ಲ. ಇವಾಗ ರೋಹಿತ ಹೋಮ್ವರ್ಕ್ ಮಾಡ್ಕೋತಾ ಕೂತಾನ. ಅವನ ಮುಂದೆ ಕೂತಂಗೂ ಆಗುತ್ತಾ, ಇದನ್ನು ಸೋಸ್ದಂಗೂ ಆಗುತ್ತೆ ಅಂಥೇಳಿ ಇವಾಗ ಇದನ್ನು ಸೋಸ್ಲಾಕತ್ತೀನಿ ನೋಡ್ರಿ. ಬೆಳಿಗ್ಗಿನ ಎಳೆ ಬಿಸಿಲು ಕುಂತ್ರ ಏನೋ ಒಂಥರ ಇದು ಅನ್ನಿಸ್ತದ. ಹಂಗಾಗಿ ನಾನು ಇಲ್ಲಿ ಕೂತೀನಿ. ರೋಹಿತ್ನು ಕೂಡ ಬಿಸಿಲಿಗೆ ಕುಂತ್ಬಿಟ್ಟು ಹೋಮ್ವರ್ಕ್ ಮಾಡ್ಲಾಕತ್ತ ನೋಡ್ರಿ. ಅದೇ ರೀತಿ ನೋಡ್ತಿರ್ಬೋದು ಫ್ರೆಂಡ್ಸ, ಬೆಳಗ್ಗಿನ ಎಳೆ ಬಿಸಿಲು ನೋಡೋಕೆ ಎಷ್ಟು ಚಂದ ಅನ್ನಿಸ್ತದ ಅಂತ ಹೇಳಿ. ಇವಾಗ 12 ಗಂಟೆ ತನೂ ಬಿಸಿಲು ಇರ್ತದೆ ನಮ್ಮ ಮನೆ ಕಡೆ. 12 ಗಂಟೆ ಆದ್ಮ್ಯಾಗ ಪೂರ್ತಿ ನೆರಳು ಬಂದುಬಿಡ್ತದೆ. ನೆರಳಿಗೆ ಥಂಡಿ ಹಿಡ್ದಂಗೆ ಆಗುತ್ತೆ ನೋಡ್ರಿ. ನೋಡ್ತಿರ್ಬೋದು ಫ್ರೆಂಡ್ಸ. ಅದೇ ರೀತಿ ಇವತ್ತು ನಾಷ್ಟ ಏನಂತಂದ್ರೆ ದೋಸೆ ಮಾಡಿದ್ದೆ, ಮತ್ತು ಮಧ್ಯಾಹ್ನದಾಗ ಜೋಳದ ರೊಟ್ಟಿ ಮಾಡಿದ್ರೆ ಆಯ್ತು, ಅದ್ರ ಜೊತೆ ಈ ಪಲ್ಯ ತಾಳ್ಸಿದ್ರೆ ಆಯ್ತು ಅಂತ ಹೇಳಿ ಅಂದ್ಕೊಂಡಿನಿ. ಅದಕ್ಕೆ ಸೋಸ್ಲಾಕತ್ತೀನಿ. ಅದೇ ರೀತಿ ಇಲ್ಲಿ ಬಿಸಿಲಿಗೆ ಅಂಥೇಳಿ ಈ ಕೊಬ್ಬರಿ ಇದ್ದು ಅವ್ಕೂರ್ನ ಕೊಬ್ಬರಿ ಹೋಳಿದ್ದೆ, ಅವ್ಕೂರ್ನು ಕೂಡ ಇಟ್ಟೀನಿ. ಅದೇ ರೀತಿ ಶೇಂಗಾ ಇದ್ದು ಅವ್ಕೂರ್ನು ಕೂಡ ಬಿಸಿಲಿಗೆ ಇಟ್ಟೀನಿ. 12 ಗಂಟೆ ತನೂ ಬಿಸಿಲು ಇರ್ತದೆ. ಇಷ್ಟು ಬಾಗಲ್ ಮುಂದೆ ಬಿಸಿಲು ಹೋದ್ಮ್ಯಾಗ ಮತ್ತೆ ತೆಗೆದ್ಬಿಟ್ಟು ಒಳಗಡೆನೇ ಇಡ್ತೀನಿ. ಈ ಕೊಬ್ಬರಿ ಅದನ್ನೆಲ್ಲ ಒಳಗಡೆ ಇಟ್ಟಿನಿ ಅಂತಂದ್ರೆ ಒಂಥರ ಕೊಳ್ತಂಗೆ ಆಗ್ತಾವೆ ಅಂಥೇಳಿ ಬಿಸಿಲಿಗೆ ಇಟ್ಟು ನೋಡ್ರಿ. 1-2 ಗಂಟೆ ಇಲ್ಲಿ ಬಿಸಿಲಾಗ ಇರ್ತಾವೆ. 2 ಗಂಟೆ ಆದ್ಮ್ಯಾಗ 1-2 ಗಂಟೆ ಆದ್ಮ್ಯಾಗ ಆಮೇಲೆ ನೆರಳು ಬಂದುಬಿಡ್ತದೆ, ತೆಗೆದು ಒಳಗಡೆ ಇಡ್ತೀನಿ. ಅದೇ ರೀತಿ ಫ್ರೆಂಡ್ಸ್ ನೋಡ್ತಿರ್ಬೋದು, ಇವು ಇಷ್ಟ ರೋಹಿತ ಮೇಲ್ಗಡೆ ಹೋಮ್ವರ್ಕ್ ಮಾಡ್ಕೋತಾ ಕುಂತಾನ ಬಿಸಿಲಿಗೆ ಅಂಥೇಳಿ. ಇಲ್ಲಿ ನಾನು ಕೆಳಗಡೆ ನನ್ನ ಕೆಲಸನ ಚಾಲೂ ಮಾಡಿ ನೋಡ್ರಿ. ಹಂಗೆ ಇಲ್ಲಿ ಸ್ವಲ್ಪ ಬಾಂಡೆ ಇದ್ದು ಅವ್ಕೂರ್ನು ಕೂಡ ನಾಷ್ಟದ ಆದ್ಮ್ಯಾಗ ಬಾಂಡೆ ಎಲ್ಲ ಬಂದವಲ್ಲ ಅವ್ಕೂರ್ನ ತಿಕ್ಲಾಕಂತ ಹೇಳಿ ಇಲ್ಲಿ ನಾನು ಒಳಗಡೆ ಬಾಂಡೆ ತಿಕ್ಕಾಕತ್ತೀನಿ. ಪಲ್ಯ ಕೂಡ ಸೋಸಿದ್ದಾಯಿತು. ಪಲ್ಯ ಸೋಸಿದ್ಮ್ಯಾಗ ಬಟ್ಟೆ ಕೂಡ ತೊಳೆದು ಹಾಕಿದೆ. ಬಟ್ಟೆನ ಅದನ್ನೆಲ್ಲ ಒಣಾಕ್ಬಿಟ್ಟು ಇವಾಗ ನಾನು ಬಾಂಡೆ ತಿಕ್ಲಾಕತ್ತೀನಿ ನೋಡ್ರಿ. ನಾಷ್ಟ ಅದೆಲ್ಲ ಆದ್ಮ್ಯಾಗ ಒಂದು ಸ್ವಲ್ಪ ಜಾಸ್ತಿನೇ ಬಾಂಡೆ ಹಾಕಾವು. ಅವ್ಕೂರು ತಿಕ್ಕಿಟ್ನಿ ಅಂತಂದ್ರೆ ಮತ್ತು ಅರ್ಧ ಕೆಲಸ ಮುಗ್ದಂಗೆ ಆಗುತ್ತೆ ನೋಡ್ರಿ. ನಾವು ಹೆಣ್ಮಕ್ಳಾದವರು ಸೋಂಬೇರಿತನದಿಂದ ನಾವು ಯಾವಾಗಲೂ ಸೀರಿಯಲ್ ನೋಡ್ಕೋತಾ ಟೈಮ್ ವೇಸ್ಟ್ ಮಾಡೋ ಬದಲಾಗಿ ನಮ್ಗೆ ಏನಾದರೂ ಕರಕುಶಲತೆ ಗೊತ್ತಿತ್ತಂದ್ರೆ ಅದನ್ನು ನಾವು ಯೂಸ್ ಮಾಡ್ಕೊಂಬಿಟ್ಟು ನಾವು ಅದರಿಂದ ಅದನ್ನು ನಾವು ಪಾರ್ಟ್ ಟೈಮ್ ಜಾಬ್ ಥರ ನಾವು ಬಳಕೆ ಮಾಡ್ಕೊಂಬಿಟ್ಟು ನಾವು ಅದರಿಂದ ದುಡ್ಡನ್ನು ಸಂಪಾದನೆ ಮಾಡಬಹುದು. ಉದಾಹರಣೆ ಹೇಳ್ಬೇಕಂತಂದ್ರೆ ನಮ್ಗೇನಾದರೂ ಹೊಲಿಯಾಕೆ ಬರ್ತಿತ್ತಂದ್ರೆ, ಮನೆಯಲ್ಲಿ ಹೊಲಿಗೆ ಮೆಷಿನ್ ಇತ್ತಂದ್ರೆ, ನಮ್ಗೆ ಹೊಲಿಲಾಕೆ ಬರ್ತಿತ್ತಂದ್ರೆ, ಅಂದ್ರೆ ಬ್ಲೌಸ್ ಏನಾದರೂ ಹೊಲಿಲಾಕೆ ಬರ್ತಿತ್ತಂದ್ರೆ ಅದೇ ರೀತಿ ಬ್ಲೌಸನ್ನು ಇನ್ನೊಬ್ಬರಿಗೆ ಹೊಲ್ಬಿಟ್ಟು ನಾವು ಕೊಟ್ವಿ ಅಂತಂದ್ರೆ ಅದರಿಂದ ನಾವು ಹಣವನ್ನು ಸಂಪಾದನೆ ಮಾಡ್ಬೋದು ನೋಡ್ರಿ. ಈಗ ಇತ್ತೀಚಿನ ದಿನಗಳಲ್ಲಂತರ ಬ್ಲೌಸಿನ ರೇಟ್ ಎಷ್ಟು ಆಗ್ಯದಂತ ನಿಮ್ಗಾಗುವಂತ ನೋಡ್ರಿ. ಅದರಲ್ಲಿ ಸಿಟಿ ಒಳಗೆ ಅಂತಂದ್ರೆ ಬ್ಲೌಸಿನ ರೇಟ್ ಅಂದ್ರೆ ಒಂದು ಬ್ಲೌಸ್ ಹೊಲ್ಕೊಟ್ವಿ ಅಂತಂದ್ರೆ 600-1000 ರೂಪಾಯಿ ಗಟ್ಲೆನೇ ಇರ್ತದೆ ನೋಡ್ರಿ. ಅದ್ರಾಗ ಮತ್ತು ಹಳ್ಳಿ ಒಳಗೆ ಒಂದು ಅಸ್ತ್ರದ ಬ್ಲೌಸ್ ಹೊಲ್ಕೊಟ್ವಿ ಅಂತಂದ್ರೆ 250-300 ರೂಪಾಯಿ ರೇಟ್ ಇರ್ತದೆ. ಈ ರೀತಿ ನಾವು ಹೆಣ್ಮಕ್ಳು ಆದವರು ನಮ್ಗೇನಾದರೂ ಈ ರೀತಿ ಈ ಕಲೆ ನಮಗೇನಾದರೂ ಬ್ಲೌಸ್ ಹೊಲಿಯೋ ಕಲೆ ಗೊತ್ತಿತ್ತಂದ್ರೆ ಅದನ್ನು ನಾವು ಯೂಸ್ ಮಾಡ್ಕೊಂಡ್ಬಿಟ್ಟು ಇನ್ನೊಬ್ರಿಗೆ ನಾವು ಬ್ಲೌಸ್ ಹೊಲ್ಕೊಟ್ಬಿಟ್ಟು ನಾವು ಅದರಿಂದ ನಾವು ಹಣವನ್ನು ಸಂಪಾದನೆ ಮಾಡ್ಬೋದು. ಈ ಬ್ಲೌಸ್ ಹೊಲಿದಂತ ಅಷ್ಟೇ ಅಲ್ಲ, ಅದ್ರ ಬದಲಾಗಿ ನಮ್ಗೆ ಯಾವುದಾದ್ರೂ ಹೆಣಿಲಾಕೆ ಬರ್ತಿತ್ತಂದ್ರೆ, ಬಾಸ್ಕೆಟ್ ಹೆಣಿಲಾಕೆ ಬರ್ತಿತ್ತಂದ್ರೆ, ಮತ್ತೇನಾದರೂ ಟೇಬಲ್ ಕ್ಲಾತ್ ಹಾಕ್ಲಿಕ್ಕೆ ಬರ್ತಿತ್ತಂದ್ರೆ, ಮತ್ತು ಮ್ಯಾಟ್ ಹೆಣಿಲಾಕೆ ಬರ್ತಿತ್ತಂದ್ರೆ, ಅಂದರೆ ನಮ್ಗೆ ಯಾವ ಕಲೆ ಗೊತ್ತದ ಅದನ್ನು ನಾವು ಯೂಸ್ ಮಾಡ್ಕೊಂಡ್ಬಿಟ್ಟು ಟೈಮ್ ವೇಸ್ಟ್ ಮಾಡೋ ಬದಲಾಗಿ ಅದನ್ನು ನಾವು ಯೂಸ್ ಮಾಡ್ಕೊಂಡ್ಬಿಟ್ಟು ಅದರಿಂದ ನಾವು ಹಣವನ್ನು ಸಂಪಾದನೆ ಮಾಡ್ಕೋಬೋದು ನೋಡ್ರಿ. ಅಂದ್ರೆ ಮನೆಯಲ್ಲಿ ಗೃಹಿಣಿ ಯಾವಾಗಲೂ ಖಾಲಿ ಕುಂತಿರೋದಿಲ್ಲ. ಅವಳಿಗೆ ಅವಳದೇ ಆದಂತಹ ಕೆಲಸಗಳಿರ್ತಾವೆ, ಮನೆ ಕೆಲಸಗಳು ಸಾಕಷ್ಟು ಇರ್ತಾವೆ. ಅದನ್ನೆಲ್ಲ ಮಾಡಿಬಿಟ್ಟು ಫ್ರೀ ಟೈಮ್ ಅಂತ ಹೇಳಿ ಒಂದು ಸ್ವಲ್ಪ ಇದ್ದೇ ಇರ್ತದಿಲ್ಲ ಎಲ್ಲರಿಗೆ. ಆ ಟೈಮಲ್ಲಿ ನಾವು ಈ ಥರ ಕೆಲಸಗಳನ್ನು ನಾವು ಮಾಡಿಬಿಟ್ಟು ನಾವು ಅದರಿಂದ ನಾವು ದುಡ್ಡನ್ನು ಸಂಪಾದನೆ ಮಾಡ್ಬೋದು ನೋಡ್ರಿ. ಅಂಥ ಟೈಮಲ್ಲಿ ನಾವು ಫ್ರೀ ಟೈಮ್ ಇರ್ತದಲ್ಲ, ಅಂಥ ಟೈಮಲ್ಲಿ ನಾವು ಸೀರಿಯಲ್ ನೋಡ್ಕೋತಾ ಟೈಮ್ ವೇಸ್ಟ್ ಮಾಡೋ ಬದಲಾಗಿ ಈ ಥರ ಕೆಲಸಗಳನ್ನು ಮಾಡಿಬಿಟ್ಟು ನಾವು ಅದರಿಂದ ನಾವು
ಹಣವನ್ನು ದುಡಿಬಹುದು ನೋಡ್ರಿ. ಅಂದ್ರೆ ಮನೆಯಲ್ಲಿ ಹೆಣ್ಮಕ್ಳು ಅದಾರತ್ತಂದ್ರೆ ಅವ್ರಿಗೆ ಏನೂ ಕೆಲಸನೇ ಇಲ್ಲ, ಮನೆಯಲ್ಲಿ ಖಾಲಿ ಕೂತಾರ ಅಂಥೇಳಿ ನಂದು ಅರ್ಥ ಅಲ್ಲ. ನಾನು ಒಬ್ಬಳು ಗೃಹಿಣಿ ಅದೀನಿ. ನನಗೆ ಅಂದ್ರೆ ನಮ್ದು ಎಷ್ಟು ಕೆಲಸ ಇರ್ತದೆ ಅಂಥೇಳಿ ನನಗೆ ಗೊತ್ತು ಫ್ರೆಂಡ್ಸ. ಅದನ್ನು ನಾನು ಏನು ಹೇಳ್ತೀನಿ ಅಂತಂದ್ರೆ, ಫ್ರೀ ಟೈಮ್ ಅಂಥೇಳಿ ಎಲ್ಲರಿಗೂ ಇದ್ದೇ ಇರ್ತದಲ್ಲ, ಅಂತಹ ಟೈಮಲ್ಲಿ ನಮಗೆ ಯಾವ ಕಲೆ ಗೊತ್ತಿರ್ತದಲ್ಲ ಆ ಕಲೆಯನ್ನು ನಾವು ಯೂಸ್ ಮಾಡ್ಕೊಂಬಿಟ್ಟು ಅದರಿಂದ ನಾವು ಹಣವನ್ನು ಸಂಪಾದನೆ ಮಾಡ್ಬೋದು ಅಂತ ನಂದು ಒಂದು ಅನಿಸಿಕೆ ನೋಡ್ರಿ. ಈ ಅನಿಸಿಕೆ ನಿಮಗೆ ಹೆಂಗೆ ಅನಿಸಿದೆ ಅಂಥೇಳಿ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ಸ್ ಮೂಲಕ ತಿಳಿಸೋದನ್ನು ಮರಿಬೇಡ್ರಿ. ನೋಡ್ತಿರ್ಬೋದು ಫ್ರೆಂಡ್ಸ, ಇವಾಗ ನಂದೆಲ್ಲ ಬಾಂಡೆ ಕೂಡ ತಿಕ್ಕಿದ್ದಾಯಿತು. ಮಾಕೂರ್ನ ಇವಾಗ ನೀರೆಲ್ಲ ಜಾನಿದಾದ್ಮ್ಯಾಗ ಡಬ್ಬ ಇಡ್ಲಾಕತ್ತೀನಿ. ಮಧ್ಯಾಹ್ನಕ್ಕೆ ಅಡ್ಗೆ ಏನಂತಂದ್ರೆ ರೊಟ್ಟಿ ಮಾಡ್ತೀನಿ. ರೊಟ್ಟಿ ಮಾಡಿ ಪಲ್ಯ ತಾಳಿಸ್ತೀನಿ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ. ಇದೆಲ್ಲ ಬಾಂಡೆ ಅದನ್ನೆಲ್ಲ ತಿಕ್ಕಿದಾದ್ಮ್ಯಾಗ ಎಲ್ಲ ಕೌಂಟರ್ ಟಾಪನ್ನೆಲ್ಲ ಒಂದ್ಸಲ ಸ್ವಚ್ಛ ಮಾಡ್ಕೊಂಡ್ಬಿಡ್ತೀನಿ. ಸ್ವಚ್ಛ ಮಾಡಿದ್ದಾದ್ಮ್ಯಾಗ ಆಮೇಲೆ ರೊಟ್ಟಿನ ಮಾಡ್ತೀನಿ. ರೊಟ್ಟಿ ಮಾಡಿಬಿಟ್ಟು ರೋಹಿತ್ಗೆ ಮತ್ತು ಉಣ್ಲಕ್ಕೆ ಅಂತ ಹೇಳಿ ಕೊಡ್ತೀನಿ. ಅದೇ ರೀತಿ ಇವತ್ತು ಮೋಹಿತ್ ಕೂಡ ಮುದ್ದೆಬಾಳೆ ಅಂತ ಬಂದ ನೋಡ್ರಿ ಫ್ರೆಂಡ್ಸ. ಮೋಹಿತ್ ಅವನು ಸೂಟಿ ಅದ ಅಂಥೇಳಿ ಅವನು ಕೂಡ ಬಂದಾನ. ಅವನು ಕೂಡ ಕೆಳಗಡೆ ಅವನು ಹೋಮ್ವರ್ಕ್ ಮುಗಿದದ. ನಿನ್ನೆ ಊರಲ್ಲಿ ನಾನು ಹೋಮ್ವರ್ಕ್ ಮುಗಿಸಿನ ಮಮ್ಮಿ, ಇನ್ನೊಂದು ಸ್ವಲ್ಪ ಓದೋದದ, ಅದನ್ನು ಸಂಜೆ ನಾವು ಓದ್ತೀನಿ ಅಂತ ಹೇಳಿದ. ಹಂಗಾಗಿ ರೋಹಿತಂದು ಅಷ್ಟೇ ಬರೀ ಹೋಮ್ವರ್ಕ್ ಬರೀದದ, ಅದನ್ನು ಬರ್ಕೋತಾ ಮೇಲ್ಗಡೆ ಬಿಸಿಲದಲ್ಲ ಅಲ್ಲಿ ಕುಂತಾನ. ಮೋಹಿತ್ ಇಲ್ಲಿ ಕೆಳಗಡೆ TV ನೋಡ್ಕೋತಾ ಕುಂತಾನ ನೋಡ್ರಿ. ಅವನು ಸೂಟಿ ಇದ್ದಾಗ ಒಮ್ಮೆ ಇಲ್ಲಿ ಬರ್ತಾನೆ, ಈ ಕಡೆ ನಮ್ಮ ಊರಿಗೆ ಬರ್ತಾನೆ. ಹಂಗೆ ನೋಡ್ತಿರ್ಬೋದು ಫ್ರೆಂಡ್ಸ. ಇವಾಗ ಗ್ಯಾಸ್ ಕಟ್ಟೆನೆಲ್ಲ ಒಂದ್ಸಲ ಒರೆಸ್ಬಿಟ್ಟು ರೊಟ್ಟಿ ಮಾಡಿಬಿಡ್ತೀನಿ. ರೊಟ್ಟಿ ಮಾಡಿದ್ನಿ ಅಂತಂದ್ರೆ ಇಬ್ಬರು ಹುಡುಗರಿಗೆ ಊಟಕ್ಕೆ ಹಾಕ್ಕೊಡ್ತೀನಿ ಮಧ್ಯಾಹ್ನಕ್ಕೆ. ಮತ್ತು ಸಂಜೆಗೆ ಅನ್ನ ಹುಡುಗರಿಗೆ ಅಂಥೇಳಿ ಒಂದು ಸ್ವಲ್ಪ ಬಿಸಿ ಅನ್ನ ಮಾಡ್ತೀನಿ. ಸಾಂಬಾರು ಕೂಡ ಮಾಡೀನಿ, ಅಂದರೆ ಬೇಳೆ ಸಾಂಬಾರು ಮಾಡೀನಿ. ಬೇಳೆ ಸಾರು ಮತ್ತು ಅನ್ನ ಮಾಡಿಕೊಡ್ತೀನಿ ಸಂಜೆಗೆ. ಮತ್ತು ಅದೇ ರೀತಿ ಹಸ್ಬೆಂಡ್ಗೆ ಚಪಾತಿ ಮಾಡಿಕೊಡ್ತೀನಿ ಸಂಜೆಗೆ ಅಂಥೇಳಿ ಬಿಸಿದು. ಇವಾಗ ನೋಡ್ತಿರ್ಬೋದು, ಇದು ಚಪಾತಿ ಹಿಟ್ಟು ಬೆಳಿಗ್ಗೆ ಒಂದು ಟೈಮ್ ಚಪಾತಿ ಮಾಡಿದ್ದೆ, ನಾಷ್ಟ ಆದಮೇಲೆ ಮತ್ತೊಂದು ಟೈಮ್ ಚಪಾತಿ ಮಾಡಿದ್ದೆ. ಆ ಹಿಟ್ಟನ್ನು ತೆಗೆದ್ಬಿಟ್ಟು ಫ್ರಿಜ್ ಒಳಗಿಟ್ಟೆ. ಇವಾಗ ನೋಡ್ತಿರ್ಬೋದು ಎಲ್ಲ ಗ್ಯಾಸ್ ಕಟ್ಟಿದೆಲ್ಲ ಒಂದು ಸಲ ಸ್ವಚ್ಛಾಗ್ಯದ. ಇವಾಗ ಮತ್ತೆ ರೊಟ್ಟಿ ಮಾಡಿದ್ನಿ ಅಂತಂದ್ರೆ ಮತ್ತೆ ತುಂಬ ಹಿಟ್ಟಾಗ್ಬಿಡ್ತದೆ ಕೌಂಟರ್ ಟಾಪೆಲ್ಲ. ಮತ್ತು ರೊಟ್ಟಿ ಮಾಡಿದ್ದಾದ್ಮ್ಯಾಗ ಮತ್ತೊಂದು ಸಲ ಅದನ್ನೆಲ್ಲ ಸ್ವಚ್ಛ ಮಾಡಬೇಕು. ಇವಾಗ ನೋಡ್ತಿರ್ಬೋದು ಒಂದು ಸ್ವಲ್ಪ ನನ್ನೊಂದು ಚಹಾ ಕಾಸ್ಕೋಬೇಕಂತೇಳಿ ನಾಷ್ಟ ತಿನ್ನೋದಾಯ್ತಲ್ಲ ಫ್ರೆಂಡ್ಸ. ನಾಷ್ಟ ಆದ್ಮ್ಯಾಗ ಇದನ್ನೆಲ್ಲ ಬಾಂಡೆ ಅದನ್ನೆಲ್ಲ ತಿಕ್ಕಿದೆ. ಇವಾಗ ಒಂದು ಸ್ವಲ್ಪ ಚಹಾ, ಬೆಳಿಗ್ಗೆ ಒಂದು ಸಲ ಚಹಾ ಕುಡ್ದಿರ್ತೀನಿ ಅದ ಕೂಡಲೇ. ಆದರೆ ಇತ್ತೀಚೆಗೆ ಥಂಡಿ ದಿನ ಅದಲ್ಲ, ಸ್ವಲ್ಪ ಚಹಾ ಹೆಚ್ಚಿಗೆ ಕುಡ್ಯಂಗೆ ಅನಿಸುತ್ತೆ ನೋಡ್ರಿ. ಅಂದ್ರೆ ತಂಪದಲ್ಲ, ಹಾಗಾಗಿ ಒಂದು ಸ್ವಲ್ಪ ಹೆಚ್ಚಿಗೆ ಕುಡ್ಯಂಗೆ ಅನಿಸುತ್ತೆ. ಚಹಾ ಬಯಸ್ತದೆ, ಚಹಾ ಕುಡಿಬೇಕಂಥೇಳಿ ನಾಷ್ಟ ತಿಂದೆ. ನಾಷ್ಟ ತಿನ್ನೋದಾದ್ಮ್ಯಾಗ ಇವಾಗ ಮತ್ತೊಂದು ಸಲ ಚಹಾ ಕಾಸ್ಕೊಳಕತ್ತೀನಿ ನೋಡ್ರಿ. ಚಹಾ ಕಾಸ್ಕೊಂಡು ಒಂದು ಸಲ ಆರಾಮ್ ಕುಡಿದ್ನಿ ಅಂತಂದ್ರೆ ಏನೋ ಒಂಥರ ಮೈಂಡಿಗೆ ಫ್ರೆಶ್ ಅನ್ನಿಸ್ತದೆ. ಎಲ್ಲ ಕೆಲಸ ಆಗಿ, ಅಂದ್ರೆ ಇನ್ನೂ ಕೆಲಸ ಆಗಿಲ್ಲ, ಆದರೂ ಇನ್ನೂ ಮಾಡಬೇಕು. ಈ ಥರ ಒಂದು ಸಲ ಆರಾಮಾಗಿ ಚಹಾ ಕುಡಿದ್ನಿ ಅಂತಂದ್ರೆ ಮೈಂಡಿಗೆ ಒಂಥರ ಫ್ರೆಶ್ ಅನ್ನಿಸ್ತದೆ. ಅದಕ್ಕೋಸ್ಕರವಾಗಿ ಒಂದು ಸಲ ಚಹಾ ಕಾಸ್ಕೋತಾ ಚಹಾ ಕಾಸ್ಲಾಕತ್ತೀನಿ ನೋಡ್ರಿ ಇವಾಗ. ಹಾಗೆ ನೋಡ್ತಿರ್ಬೋದು ಫ್ರೆಂಡ್ಸ, ಇವಾಗ ಹೊರಗಡೆ ಮೋಹಿತ TV ನೋಡ್ಲಾಕತ್ತಾನ. ಬಂದ್ ಮಾಡಪ್ಪ ಅಂತಂದೆ. ಬಂದ್ ಮಾಡಿಬಿಟ್ಟು ಹೊರಗಡೆ ಆಟ ಆಡ್ಲಕ್ಕಂತೇಳಿ ಹೋಗ್ಯಾನ. ಅದ್ರಾಗ ಇವಾಗ ಸ್ಕೂಲ್ ಸೂಟಿ ಅದಲ್ಲ, ಇವತ್ತು ಸಂಡೇ ಇದೆ, ರವಿವಾರ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್. ಸ್ಕೂಲ್ ಸೂಟಿ ಅದ, ಎಲ್ಲ ಹುಡುಗರು ಇಲ್ಲೇ ಮುಂದೆ ಆಟ ಆಡ್ತಿರ್ತಾರೆ. ಹಂಗಾಗಿ ಅವನು ಆಟ ಆಡ್ಲಕ್ಕೆ ಹೋದ. ರೋಹಿತ್ ಇನ್ನೂ ಬರೀಲಾಕತ್ತಾನ. ಅವನದು ಕೂಡ ಬರಿದಾದ್ಮ್ಯಾಗ ಅವನು ಆಟ ಆಡ್ಲಕ್ಕೆ ಹೊರಗಡೆ ಹೋಗ್ತೀನಿ ಮಮ್ಮಿ ಅಂತಂದ. ಆಯಿತು, ನೀ ಬಡ ಬರಿಯಪ್ಪ, ಬರಿದಾದ್ಮ್ಯಾಗ ಹೋಗ್ಲಕತ್ತಿ ಅಂತ ಹೇಳಿದೆ. ಹಾಗಾಗಿ ಅವ್ನು ಬರ್ಕೋತ ಕೂತಾನ. ಮೋಹಿತ ಹೊರಗಡೆ ಆಟ ಆಡ್ಲಕ್ಕಂತೇಳಿ ಹೋಗ್ಯಾನ. ಇದು ನೋಡ್ತಿರ್ಬೋದು ನೋಡ್ರಿ, ಹಾಲಿನ ಕೆನಿನ ತೆಗೆದಿಟ್ಟೀನಿ. ಇದನ್ನಿನ್ನೂ ಮಜ್ಜಿಗೆ ಮಾಡಿಲ್ಲ. ಇದು ಭಾಳ ದಿನ ಆಯಿತು ತೆಗೆದಿಟ್ಟೀನಿ. ಹಾಗಾಗಿ ಇದನ್ನು ಮಜ್ಜಿಗೆ ಮಾಡ್ಬೇಕಂಥೇಳಿ ಇಷ್ಟು ಸ್ಟೋರ್ ಆಗ್ಯದ. ಇವಾಗ ಇದನ್ನೆಲ್ಲ ಒಂದಿನ ಯಾವಾಗ ಮಾಡ್ತೀನಲ್ಲ ಅವಾಗ ಹೊರಗಡೆ ತೆಗೆದ್ಬಿಟ್ಟು ಮಜ್ಜಿಗೆ ಮಾಡ್ಬೇಕು ನೋಡ್ರಿ. ಇವಾಗ ಮೊದಲು ಹಾಲು ಹಿಂಡ್ತಿತ್ತು, ಇವಾಗ ನಮ್ಮದು ಆಕಳ ಹಾಲು ಹಿಂಡಲಾಗ್ಯದ. ಹಂಗಾಗಿ ಹಾಲು ಸ್ವಲ್ಪ ಬರ್ತಾವೆ, ಒಂದೊಂದು ದಿನ ಬರ್ತಾವೆ, ಒಂದೊಂದು ದಿನ ಹಾಲನೇ ಬರೋಂಗಿಲ್ಲ. ಯಾಕಂದ್ರೆ ಆಕಳ ಕಟ್ಟೆದಂಥದ್ದು. ಹಾಗಾಗಿ ಹಾಲಿನ ಪ್ಯಾಕೆಟ್ ತರ್ತೇವೆ ನೋಡ್ರಿ. ಇಷ್ಟು ವರ್ಷದಾಗ ಈ ಸಲ ನೋಡ್ರಿ ಹಾಲಿನ ಪ್ಯಾಕೆಟ್ ನಾವು ತರ್ಲಾಕತ್ತಿದ್ದು. ಯಾವಾಗಲೂ ಕೂಡ ಒಂದು ಆಕಳು ಹಿಂಡ್ಲಿಕ್ಕಂದ್ರೆ ಮತ್ತೊಂದು ಆಕಳ ಹಿಂಡತಿತ್ತು. ಹಂಗಾಗಿ ಯಾವಾಗಲೂ ಕಾಯಂ ನಮ್ಮ ಮನ್ಯಾಗ ಹಾಲು ಎಂಬುದು ಇರ್ತಿತ್ತು. ಆದರೆ ಈ ವರ್ಷ ನೋಡ್ರಿ ಅಷ್ಟು ಆಕಳ ಕಟ್ಟ್ಯಾವಂತ. ಹಂಗಾಗಿ ಯಾವ್ದು ಆಕಳೂ ಹಿಂಡಂಗಿಲ್ಲ ಹಾಲು. ಇವಾಗ ಹಾಲನೇ ಇಲ್ಲ ನೋಡ್ರಿ. ಹಾಲು ಸಲಂದ ಪ್ಯಾಕೆಟ್ ಕೊಂಡ್ಕೊಳ್ಳೋದಾಗ್ಯ ನೋಡ್ರಿ. ಪ್ಯಾಕೆಟ್ ಹಾಲು ಅಷ್ಟೊಂದು ರುಚಿ ಅನ್ನಿಸಂಗಿಲ್ಲ, ಆದರೂ ಕೂಡ ಅನಿವಾರ್ಯ ಅಲ್ಲ. ಹಂಗಾಗಿ ಪ್ಯಾಕೆಟ್ನೇ ತಂದುಬಿಟ್ಟು ಚಹಾ ಮಾಡ್ಲಾಕತ್ತೀನಿ ನೋಡ್ರಿ ಪ್ಯಾಕೆಟ್ ಹಾಲ್ದ.
ಓಕೆ ಫ್ರೆಂಡ್ಸ್, ಇಲ್ಲಿಗೆ ವ್ಲಾಗನ್ನು ಮುಗಿಸ್ತೀನಿ. ವ್ಲಾಗ್ ಇಷ್ಟ ಆಯ್ತಂದ್ರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ. ಹಾಗೆ ಚಾನಲ್ಗೆ ಏನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ. ನೀವು ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತಾ. ಮತ್ತು ವಿಡಿಯೋಕ್ಕೊಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ. ವಿಡಿಯೋ ಹೆಂಗೆ ಅನ್ನಿಸ್ತು ಅಂಥೇಳಿ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ಸ್ ಮೂಲಕ ತಿಳಿಸೋದನ್ನು ಮರಿಬೇಡ್ರಿ. ಓಕೆ, ಬಾಯ್.